ಮಣ್ಣಿನ ಅಸ್ತ್ರ. ಬೆದರಿಕೆ ಇಡೋದಲ್ಲ, ಭಯ ಪಟ್ಕೊಂಡಿಲ್ಲ. ನಿನ್ನಾಟ ನೀನ್ ತೋರ್ಸು, ನನ್ನಾಟ ನಾನ್ ತೋರಿಸ್ತೀನಿ. ಬಿಗ್ ಬಾಸ್. ಹಾಯ್ ಹಲೋ ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಮಣ್ಣಿನ ಅಸ್ತ್ರದ ಟಾಸ್ಕ್ನಲ್ಲಿ ಮೋಕ್ಷಿತಾ ತಂಡವನ್ನ ಸೋಲಿಸಿ ಮೂಲೆ ಗುಂಪು ಮಾಡಬೇಕು ಅಂತ ಮಂಜಣ್ಣ ತಂಡ ಅಖಾಡಕ್ಕಿಳಿದ್ರೆ, ಮತ್ತೊಂದು ಕಡೆ ಮಂಜಣ್ಣನ ತಂಡವನ್ನ ಸೋಲಿಸಿ ತಮ್ಮತನವನ್ನ ಪ್ರೂವ್ ಮಾಡಿಕೊಳ್ಳುವ ಪ್ರಯತ್ನದಲ್ಲಿ ಮೋಕ್ಷಿತಾ ತಂಡ ಇದೆ. ಈ ಎರಡು ತಂಡಗಳು ನಾನಾ ನೀನಾ ಎಂಬ ಹಠಕ್ಕೆ ಬಿದ್ದು ಮಣ್ಣಿನ ಅಸ್ತ್ರದ ಟಾಸ್ಕ್ನಲ್ಲಿ ವೈಯಕ್ತಿಕ ವಿಚಾರಗಳನ್ನ ಅಸ್ತ್ರ ಮಾಡಿಕೊಂಡು ಆಟ ಆಡ್ತಾ ಇವೆ. ಹೀಗಾಗಿ ನಿನ್ನೆಯ ಆಟದಲ್ಲಿ ಮಂಜ ಮುಖ ಕಿತ್ತೊಗಂಗ್ ಹೊಡಿತೀನಿ ಅಂತ ಅಂದ್ರು. ಇವತ್ತು ರಜತ್ ಬುರುಡೆಗಳನ್ನ ಹೊಡಿತೀನಿ ಅಂತ ಅಂದಿದ್ದಾರೆ. ಹಾಗಾದ್ರೆ ಏನಾಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ, ಬನ್ನಿ ನೋಡ್ಕೊಂಡು ಬರೋಣ. ಮೋಕ್ಷಿತಾ ರಾಣಿ ಅಂತ ಅನೌನ್ಸ್ ಆಗಿದ್ದೇ ಆಗಿತ್ತು. ಉಗ್ರ ಮಂಜು ನಾಲಿಗೆ ಹಿಡಿತವನ್ನ ಕಳೆದುಕೊಂಡು ನಿನ್ನೆ ಎಪಿಸೋಡ್ ನಲ್ಲಿ ನಾನ್ ಹಾಕಿರೋ ಭಿಕ್ಷೆ ಅಂತ ಹೇಳಿ ಮೋಕ್ಷಿತಾಗೆ ಹೀಯಾಳಿಸಿದ್ದಾರೆ. ಮತ್ತೆ ಏನೇನೋ ಮಾತಾಡಿದ್ದು ಕೂಡ ಉಂಟು. ಇನ್ನು ಮೋಕ್ಷಿತಾ ಅವ್ರು ಏನ್ ಹಾಡಿದ್ರಲ್ಲ, ಆ ಹಾಡನ್ನ ನೆನಪಿಸ್ಕೊಂಡು ನರಿ ಕಣ್ಣೀರನ್ನ ಹಾಕ್ಬಿಟ್ಟು ನಾಮಿನೇಷನ್ ಇಂದ ತಪ್ಪಿಸ್ಕೊಂಡ್ಲಾ ಅಂತ ಹೇಳಿ ಗೌತಮಿ ಮುಂದೆ ಅವರು ಪ್ರಶ್ನೆ ಮಾಡ್ತಾರೆ. ಮತ್ತೆ ಪಿಸು ಪಿಸು ಅಂತ ಹೇಳಿ ಮೋಕ್ಷಿತಾಳ ಬಗ್ಗೆ ಮಾತಾಡ್ತಾರೆ. ಅದಷ್ಟೇ ಅಲ್ಲ, ಮೋಕ್ಷಿತಾಳ ಮುಂದೆಯೂ ಕೂಡ ಹೋಗಿ ಅದೇ ಹಾಡನ್ನ ಹಾಡಿ ಅಣಕಿಸಿದ್ದಾರೆ. ಕಣ್ಣೀರೆಲ್ಲ ಹಾಕೊಂಡು ನಾಮಿನೇಷನ್ ಇಂದ ತಪ್ಪಿಸ್ಕೊಂಡ್ರು ಅಂತ ಹೇಳಿ. ಜೊತೆಗೆ ಇಲ್ಲಿ ಸಾಮ್ರಾಜ್ಯದಲ್ಲಿ ರಾಜ ರಾಣಿಗೆ ಹಕ್ಕುಗಳ ಅಧಿಕಾರ ಸಮಾನವಾಗಿವೆ ಅಂತ ಮಂಜುಗೆ ಮತ್ತು ಮೋಕ್ಷಿತಾಗೆ ಹೇಳಿದಾಗ ಬಿಗ್ ಬಾಸ್ ಮಂಜುಗೆ ಎದೆಯಲ್ಲಿ ಢವಢವ ಶುರುವಾಯಿತು. ಅದರ ಜೊತೆಗೆ ಒಂದು ಬೇಜಾರು ಕೂಡ ಆಯಿತು. ಏನು ಅಂತಂದರೆ, ನಾನು ಕಳೆದ ವಾರ ಅಷ್ಟೆಲ್ಲ ಕಷ್ಟಪಟ್ಟು ಆಟ ಆಡಿ ಗೆದ್ದು ನಾನು ಕ್ಯಾಪ್ಟನ್ ಆದೆ. ಈ ವಾರ ನೋಡಿದ್ರೆ ಏನೂ ಇಲ್ಲದೆ ಏನೂ ಮಾಡಿದೆ. ಇಲ್ಲಿ ಮೋಕ್ಷಿತಾ ರಾಣಿಯಾಗಿ ನನ್ನ ಸಾಮ್ರಾಜ್ಯದಲ್ಲಿ ಅವರು ಕೂಡ ಪಾಲುದಾರರಾಗಿದ್ದಾರೆ. ಈ ವೈಭೋಗವನ್ನು ಅವರು ಕೂಡ ಅನುಭವಿಸ್ತಾ ಇದ್ದಾರೆ. ಇದು ನಾನು ಯಾವ ಸೀಮೆ ಕ್ಯಾಪ್ಟನ್ ಆದೆ ಅಂತ ಹೇಳಿ ಇಲ್ಲಿ ಮಂಜುಗೆ ಈಗ ತಲೆಯಲ್ಲಿ ಹುಳ ಬಿಟ್ಟಂಗಾಗಿದೆ. ಸೊ ಬೇಜಾರು ಕೂಡ ಆಗಿದೆ. ಮತ್ತು ಅದರ ಜೊತೆಗೆ ಅವರಿಗೆ ಕೋಪ ಕೂಡ ಬಂತೆ. ಯಾಕೆ ಅಂತಂದರೆ, ಈಗ ಅವರ ಟೀಮ್ನ ಬಿಟ್ಟು ಅಂತಂದರೆ ಇವರೇನು 3 ಜನ ಗುಂಪಾಗಿದ್ರಲ್ಲ, ಆ ಟೀಮ್ನ ಬಿಟ್ಟು ಹೊರಗಡೆ ಬಂದಿರುವಂಥ ಮೋಕ್ಷಿತಾ ಈಗ ಮಂಜು ವಿರುದ್ಧ ಈಗ ಆಟ ಆಡ್ತಾ ಇದ್ದಾರೆ. ಮಂಜು ವಿರುದ್ಧ ಮಾತಾಡಿದ್ದು ಕೂಡ ಉಂಟು. ಸೊ ಅದೆಲ್ಲ ಸಿಟ್ಟು ಈಗೆಲ್ಲ ಒಮ್ಮೆಲೆ ಮರುಕಳಿಸ್ತಾ ಇದೆ ಇಬ್ಬರಲ್ಲೂ ಕೂಡ. ಸೊ ಈಗ ಆ ವೈಯಕ್ತಿಕ ವಿಚಾರಗಳನ್ನು ಇಟ್ಕೊಂಡು ಕೂಡ ಇವರು ಆಟ ಆಡ್ತಾ ಇದ್ದಾರೆ ಅಂತ ಅಂದರೆ ತಪ್ಪಾಗಂಗಿಲ್ಲ. ನಿನ್ನೆ ನೀವು ಗಮನಿಸಿರ್ಬೋದು, ರಾಣಿಗಾಗಿ ಬಿಗ್ ಬಾಸ್ ಒಂದು ಹೊರಗಡೆ ಚೇರನ್ನು ಹಾಕಿರ್ತಾರೆ. ಅಲ್ಲಿ ತಮ್ಮ ತಂಡದ ನಾಯಕರ ಜೊತೆಗೆ ರಾಣಿ ಮಾತಾಡ್ತಾ ಆಟವನ್ನ ಹೇಗೆ ಆಡಬೇಕು, ತಂತ್ರಗಳನ್ನ ಹೇಗೆ ಮಾಡಬೇಕು ಅನ್ನೋ ಕುರಿತಾಗಿ ಅವರು ಡಿಸ್ಕಸ್ ಮಾಡಲಿಕ್ಕೆ ಅವ್ರಿಗಂತಲೇ ಒಂದು ಸಪರೇಟ್ ಆಗಿ ಒಂದು ಜಾಗವನ್ನ ಬಿಗ್ ಬಾಸ್ ಅವರಿಗೆ ಕೊಟ್ಟಿರುವಂಥದ್ದು. ಆ ಸಂದರ್ಭದಲ್ಲಿ ಇಲ್ಲಿ ಅದರ ಬಗ್ಗೆ ಅರಿಯದಂತಹ ಮಂಜು ಹೋಗಿ ದಬ್ಬಾಳಿಕೆ ಮಾಡಿ ಆ ಸೀಟ್ ನಂದು, ಹಕ್ಕು ನಂದಿದೆ ಇದರ ಮೇಲೆ ಅಂತ ಹೇಳಿ ಆ ಸೀಟ್ನ ಅವರು ಕಸಿದುಕೊಳ್ಳೋ ಒಂದು ಪ್ರಯತ್ನವನ್ನ ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಎದುರುಗಡೆ ಹನುಮಂತು ಬರ್ತಾರೆ, ಹನುಮಂತನನ್ನ ಎಳೆದು ಬಿಸಾಕ್ಬಿಡ್ತಾರೆ. ನಂತರ ಶಿಶಿರ್ ಬರ್ತಾರೆ, ಶಿಶಿರ್ನು ಕೂಡ ಎಳೆದು ಬಿಸಾಕ್ಬಿಡ್ತಾರೆ. ಸೊ ಇದೆಲ್ಲವೂ ಕೂಡ ನಿನ್ನೆ ನಡೆದಿರುವಂತಹ ಘಟನೆ. ಅದರ ಜೊತೆಗೆ ಮೋಕ್ಷಿತಾ ತನ್ನ ತಂಡದ ನಾಯಕರಿಗೆ ಒಂದಷ್ಟು ವಿಚಾರಗಳನ್ನ ಹೇಳಿರ್ತಾರೆ. ಏನು ಅಂತಂದ್ರೆ, ನಾನು ಹೇಳ್ದಂಗೆ ನೀವು ಕೇಳ್ಕೊಂಡು ಕೂರ್ಬೇಡಿ, ನನ್ನ ಸೇವೆನ ಮಾಡೋದೇ ನಿಮ್ಮ ಆಟ ಅಲ್ಲ. ರಾಣಿ ಆಗುವ ಸೌಭಾಗ್ಯ ನಾನು ಬಯಸಿರಲಿಲ್ಲ, ಬಯಸದೇ ಬಂದಿರುವಂತಹ ಭಾಗ್ಯ ಇದು. ಹೀಗಾಗಿ ತಂಡದಲ್ಲಿರುವ ನೀವೆಲ್ಲರೂ ಕೂಡ ನಿಮ್ಮ ವೈಯಕ್ತಿಕ ಆಟವನ್ನ ಆಡಿ ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೊಳ್ಬೇಕಾಗಿರೋದು ಕೂಡ ನಿಮ್ಮ ಜವಾಬ್ದಾರಿ ಆಗಿರುತ್ತೆ ಅಂತ ಹೇಳಿ ಮೋಕ್ಷಿತಾ ತಂಡದ ನಾಯಕರಿಗೆ ತಿಳಿಸಿರ್ತಾರೆ. ಅದರಂತೆ ಇವತ್ತು ಎರಡು ತಂಡಗಳಿಗೆ ಬಿಗ್ ಬಾಸ್ ಒಂದು ಮಣ್ಣಿನ ಅಸ್ತ್ರದ ಟಾಸ್ಕ್ ಒಂದನ್ನ ಕೊಟ್ಟಿದ್ದಾರೆ. ಈ ಟಾಸ್ಕ್ ನಲ್ಲಿ ಮಣ್ಣನ್ನ ಕ್ಯಾಚ್ ಹಿಡಿದು ಮಣ್ಣಿಗೆ ಒಂದು ಆಕಾರವನ್ನ ಕೊಡುವುದು ಟಾಸ್ಕ್ ನಿಯಮ ಆಗಿರುತ್ತೆ. ಈ ಪ್ರಕ್ರಿಯೆಯಲ್ಲಿ ಯಾವ ತಂಡ ಹೆಚ್ಚು ಮಣ್ಣನ್ನ ಸಂಗ್ರಹಿಸಿ ಡಿಸೈನ್ ಗಳನ್ನಾಗಿ ಮಾಡಿರ್ತಾರೋ ಅವರೇ ವಿನ್ನರ್ ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ಎದುರಾಳಿ ತಂಡದವರು ಮಣ್ಣನ್ನ ಕದಿಯುವ ಪ್ರಯತ್ನವನ್ನು ಕೂಡ ಮಾಡ್ತಿರ್ತಾರೆ, ಮತ್ತೆ ಹೆಚ್ಚು ಮಣ್ಣನ್ನ ಸಂಗ್ರಹಿಸುವ ಪ್ರಯತ್ನವನ್ನು ಕೂಡ ಮಾಡ್ತಿರ್ತಾರೆ. ಈ ಸಂದರ್ಭದಲ್ಲಿ ತಮ್ಮ ಮಣ್ಣನ್ನ ಮತ್ತೆ ತಾವು ಮಾಡಿರುವಂತಹ ಆ ಡಿಸೈನ್ ಗಳನ್ನ ರಕ್ಷಣೆ ಮಾಡೋದು ಕೂಡ ತಂಡದ ನಾಯಕರ ಒಂದು ಜವಾಬ್ದಾರಿಯಾಗಿರುತ್ತೆ. ಈ ಸಂದರ್ಭದಲ್ಲಿ ಇಲ್ಲಿ ಅಂದ್ರೆ ಈ ಮೋಕ್ಷಿತಾ ತಂಡದಲ್ಲಿ ನಾವು ಗಮನಿಸೋದಾದ್ರೆ ಇಲ್ಲಿ ಶಿಶಿರ್ ಮತ್ತೆ ರಜತ್ ಇವರಿಬ್ರು ಕೂಡ ಬಲಿಷ್ಠ ನಾಯಕರಾಗಿರ್ತಾರೆ. ಬಟ್ ಯುಕ್ತಿಯಿಂದ ಆಟ ಆಡುವ ಹನುಮಂತ ಲಮಾನಿ ಕೂಡ ಇವ್ರ ಜೊತೆಗಿದ್ದಾರೆ. ಅವ್ರನ್ನ ಅಂದ್ರೆ ಅವ್ರಿಗೆ ಈ ಒಂದು ಕೃಷಿ ಬದುಕಿನಲ್ಲಿ ಅವರು ಹೆಚ್ಚಾಗಿರೋ ಕಾರಣಕ್ಕಾಗಿ, ಈ ಹಳ್ಳಿ ಜೀವನವನ್ನ ಹೆಚ್ಚಾಗಿ ಅನುಭವಿಸಿರೋ ಕಾರಣಕ್ಕಾಗಿ ಅವರಿಗೆ ಮಣ್ಣಿನ ಡಿಸೈನ್ ಗಳನ್ನ ಮಾಡ್ಲಿಕ್ಕೆ ಇಲ್ಲಿ ಮೋಕ್ಷಿತಾ ಅವರಿಗೆ ಹೇಳಿರ್ತಾರೆ ಏನೋ ಗೊತ್ತಿಲ್ಲ. ಸೊ ಹಾಗಾಗಿ ಇಲ್ಲಿ
ಹನುಮಂತು ಮಣ್ಣಿನ ಡಿಸೈನ್ಗಳನ್ನ ಮಾಡ್ಕೊಂಡು ಕೂತಿರ್ತಾರೆ, ಚೈತ್ರ ಮತ್ತೆ ಹನುಮಂತು. ನಂತರ ಇಲ್ಲಿ ಆ ಮಣ್ಣನ್ನ ರಕ್ಷಣೆ ಮಾಡೋದು ಮತ್ತೆ ಆ ಮಣ್ಣನ್ನ ಕ್ಯಾಚ್ ಹಿಡಿಯೋ ಒಂದು ಕೆಲಸವನ್ನ ಶಿಶಿರ್ ಮತ್ತೆ ರಜತ್ ಮಾಡ್ತಿರ್ತಾರೆ. ಇವರಿಬ್ರು ಪ್ರೊಟೆಕ್ಷನ್ ಕೆಲಸದಲ್ಲಿ ಇರ್ತಾರೆ. ಸೊ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಎದುರಾಳಿ ತಂಡ ಹೆಚ್ಚು ಫೋಕಸ್ ಮಾಡಿದ್ದು ರಜತನನ್ನ ಗಟ್ಟಿಯಾಗಿ ಹಿಡ್ಕೊಂಡ್ ಬಿಟ್ರೆ ಅವರ ಆಟವನ್ನ ಊಡಿಸ್ ಮಾಡಬಹುದು ಅಂತ ಹೇಳಿ ಮಂಜು ತಂಡದ ಲೆಕ್ಕಾಚಾರ ಆಗಿರುತ್ತೆ. ಸೊ ಹೀಗಾಗಿ ವಿಕ್ರಮ್ ಏನ್ ಮಾಡ್ತಾರೆ, ಅವರನ್ನ ಟೈಟ್ ಆಗಿ ಅಂದ್ರೆ ರಜತನ ಟೈಟ್ ಆಗಿ ಹೋಗಿ ಹಿಡ್ಕೊಂಡ್ ಬಿಟ್ಟಿರ್ತಾರೆ. ಈ ಸಂದರ್ಭದಲ್ಲಿ ಅಂದ್ರೆ ಇಲ್ಲಿ ಧನ್ರಾಜ್ ತಂಡದ ನಿಯಮ ಇತ್ತೋ ಏನೋ ಗೊತ್ತಿಲ್ಲ, ತಂಡ ಹೇಳ್ಕೊಟ್ಟಿತ್ತೋ ಏನೋ ಗೊತ್ತಿಲ್ಲ, ಧನ್ರಾಜ್ ಇಲ್ಲಿ ಸಿದಾ ಬಂದು ಚೈತ್ರ ಮಾಡಿರುವಂತ ಆ ಡಿಸೈನ್ ಗಳನ್ನ ಕೆಡಿಸುವ ಒಂದು ಪ್ರಯತ್ನವನ್ನ ಮಾಡ್ತಾರೆ, ಮತ್ತೆ ಮಣ್ಣನ್ನ ಕದ್ಕೊಂಡು ಹೋಗೋ ಒಂದು ಪ್ರಯತ್ನವನ್ನ ಮಾಡ್ತಿರ್ತಾರೆ. ಈ ಸಂದರ್ಭದಲ್ಲಿ ರಕ್ಷಣೆಗೆ ನಿಂತಿರುವಂತ ಶಿಶಿರ್ ಮತ್ತೊಂದು ಕಡೆ ಆ ಮಣ್ಣನ್ನ ಪ್ರೊಟೆಕ್ಷನ್ ಕೂಡ ಮಾಡ್ಕೊಳ್ತಿರ್ತಾರೆ ಚೈತ್ರ. ಈ ಸಂದರ್ಭದಲ್ಲಿ ಈ ಹಗ್ಗ ಜಗ್ಗಾಟದಲ್ಲಿ ಏನಾಗುತ್ತೆ ಅಂತಂದ್ರೆ ಧನ್ರಾಜ್ ಚೈತ್ರಾಳ ಮೇಲೆ ಬಿದ್ದು ಬಿಡ್ತಾರೆ, ಮತ್ತೆ ಒಂದ್ ಸ್ವಲ್ಪ ಚೈತ್ರಾಳನ್ನ ಎಳೆದಾಡಿದ್ದು ಕೂಡ ಉಂಟು. ಇಂಥದ್ದಾಗ್ತಿರತ್ತೆ. ಸೊ ತಂಡದಲ್ಲಿ ಈ ತರದ್ದೆಲ್ಲ ಮಾಡ್ತಾ ಇದ್ದಾರೆ ಎದುರಾಳಿ ತಂಡಗಳು ಅಂತ ಅಂದಾಗ ರಜತ್ಗೆ ಆಬ್ವಿಯಸ್ಲಿ ಸಿಟ್ಟು ಬಂದೇ ಬರುತ್ತೆ. ಮೊದಲೇ ಅವರಿಗೆ ಹೈ BP ಅಂತ ಹೇಳ್ಬೋದು. ಸ್ವಲ್ಪ ಸಿಟ್ಟು ಬಂತಂದ್ರೆ ಅವ್ರಿಗೆ ಫುಲ್ ಏರ್ಬಿಡುತ್ತೆ, ಅವರಿಗೆ ತಲೆಗೆ ಏರ್ಬಿಡುತ್ತೆ ಸಿಟ್ಟು. ಈ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ, ರಜತ್ ಅವರು ನನ್ನ ತಂಡದವರನ್ನ ಎಳೆದಾಡ್ತಾ ಇದ್ದೀರಾ, ನನ್ನ ತಂಡದವರ ಮೇಲೆ ಇಷ್ಟೊಂದು ಈ ರೀತಿಯಾಗಿ ದಾಳಿ ಮಾಡ್ತಾ ಇದ್ದೀರಾ ಅಂತ ಹೇಳಿ ಸಿಟ್ಟಿಗೆದ್ದು ಒಬ್ಬೊಬ್ರು ಬುರುಡೆಗಳನ್ನ ಒಡೆದು ಹಾಕ್ಬಿಡ್ತೀನಿ ಅಂತ ಹೇಳಿ ಇಲ್ಲಿ ರಜತ್ ಬಾಯಿನ ಹರಿಬಿಟ್ಬಿಡ್ತಾರೆ. ಸೊ ಇವರು ಒಬ್ಬ ಒಳ್ಳೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು. ಮತ್ತೆ ಇವರು ಫ್ರೀಕ್ವೆಂಟ್ ಆಗಿ ಮಾತಾಡ್ತಾರೆ, ಮತ್ತೆ ಯಾರಿಗೆ ಎಲ್ಲಿ ಹೆಂಗ್ ಮಾತಾಡಬೇಕು ಮತ್ತೆ ಯಾವ ರೀತಿಯಾಗಿ ಸ್ಟ್ಯಾಂಡ್ ತಗೊಳ್ಬೇಕು ಇದೆಲ್ಲದರ ಲಾಜಿಕ್ ಚೆನ್ನಾಗಿ ಇಲ್ಲಿ ರಜತ್ ಅವ್ರಿಗೆ ಇದೆ, ಮನೆಯ ಎಲ್ಲಾ ಸದಸ್ಯರಿಗೆ ಕಂಪೇರ್ ಮಾಡಿದ್ರೆ ಅಂತ. ಆದ್ರೆ ಏನ್ ಮಾಡ್ತೀರಾ ನೋಡಿ, ಎಲ್ಲಾ ಚೆನ್ನಾಗಿದ್ದು ಇವ್ರಿಗೆ ಕೋಪ ಬಂದಾಗ ಇವರ ಕೋಪವನ್ನ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ರಜತ್ಗೆ ಇಲ್ಲ ಅಂತ ಹೇಳ್ಬೋದು. ಆ ವಿಷಯದಲ್ಲಿ ರಜತ್ ವೀಕ್ ಇದ್ದಾರೆ ಅವರು. ಸೊ ಅದನ್ನ ಎನ್ಕ್ಯಾಚ್ ಮಾಡ್ಕೊಂಡಿರುವಂತಹ ಮಂಜು ಏನ್ ಮಾತಾಡಿದೆ, ನೀನು ಬುರುಡೆ ಹೊಡಿತೀಯಾ, ಬುರುಡೆ ಹೊಡಿ ಬಾ, ರೌಡಿನಾ ನೀನು, ಹೆದರ್ಸ್ತೀಯಾ ಅಂತ ಹೇಳ್ತಾರೆ ಮಂಜು ರಜತ್ಗೆ. ಸೊ ಆ ಸಂದರ್ಭದಲ್ಲಿ ಇಲ್ಲಿ ರಜತ್ ಹಂಗಾದ್ರೆ ನಿಮ್ಗೆ ನನ್ನ ಮೇಲೆ ಭಯನಾ ಅಂತ ಕೇಳ್ತಾರೆ. ಭಯ ಇದ್ದಿದ್ರೆ ಈ 50-55 ದಿನಗಳ ಕಾಲ ನಾನು ಈ ಮನೆಯಲ್ಲಿ ಇರ್ತಿರ್ಲಿಲ್ಲ, ಭಯ ಪಟ್ಕೊಂಡಿದ್ದಿದ್ರೆ ನಾನು ಯಾವತ್ತೋ ಹೋಗ್ಬಿಡ್ತಿದ್ದೆ ಅಂತ ಹೇಳಿ ಮಂಜು ಅವರಿಗೆ ತಿರುಗೇಟನ್ನ ಕೊಡ್ತಾರೆ. ನೋಡಿ ಇಲ್ಲಿ ಮಂಜು ನಿನ್ನೆಯ ಎಪಿಸೋಡ್ ನಲ್ಲಿ ಅವರು ಕೂಡ ಬಾಯಿ ಹರಿಬಿಟ್ಟಿದ್ದು ಉಂಟು, ಮತ್ತೆ ಹಲ್ಲೆ ಮಾಡಿದ್ದು ಉಂಟು, ಮತ್ತೆ ಫಿಸಿಕಲ್ ಅಟ್ಯಾಕ್ ಮಾಡಿದ್ದಾರೆ ಇವರು, ಇಲ್ಲ ಅಂತ ಹೇಳಲ್ಲ. ನಂತರ ಇಲ್ಲಿ ಇವತ್ತು ರಜತ್ ಅವರು ಕೂಡ ಬಾಯಿ ಹರಿಬಿಟ್ಟಿದ್ದಾರೆ, ಬುರುಡೆಗಳನ್ನ ಹೊಡಿತೀನಿ ಅಂತ ಹೇಳಿದ್ದಾರೆ, ಒಂದ್ ರೀತಿ ಹೆದರ್ಸ್ತಂಗೆನೆ ಕೂಡ. ಸೊ ಇವರ ಮಾತಿನ ಲಗಾಮನ ಕಳೆದುಕೊಂಡು ಇವ್ರು ಹೆಂಗಂದ್ರೆ ಹಂಗೆ ಮಾತಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ರೀತಿಯಾಗಿ ಹೊಡೆದಾಟ ಬಡದಾಟ ಆಗ್ತಾ ಇದ್ರೆ ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚು ದಿನಗಳ ಕಾಲ ಉಳಿಬಹುದು ಅನ್ನೋದನ್ನ ಬಿಗ್ ಬಾಸ್ ಆಗಾಗ ಸದಸ್ಯರಿಗೆ ಪ್ರೂವ್ ಮಾಡಿದ್ದು ಕೂಡ ಉಂಟು. ಸೊ ಹೀಗಾಗಿ ಈ ರೀತಿಯಾದಂಥದ್ದು ನಡೆಯುವಾಗ ವಾರದ ಅಂತ್ಯದಲ್ಲಿ ಏನೇನೋ ಆಗ್ಬಿಡತ್ತೆ, ಪಂಚಾಯಿತಿಯಲ್ಲಿ ಇನ್ನೇನೇನೋ ಆಗ್ಬಿಡತ್ತೆ ಅಂತ ಹೇಳಿ ನಾವು ಊಹೆ ಮಾಡೋದು ತಪ್ಪಾಗತ್ತೆ. ಸೊ ನೋಡೋಣ ರಜತ್ ಅವರ ತಪ್ಪನ್ನ ಯಾವ ರೀತಿಯಾಗಿ ಗಣನೆಗೆ ತೆಗೆದುಕೊಳ್ತಾರೆ ಕಿಚ್ಚ ಸುದೀಪ್ ಅವರು. ಜೊತೆಗೆ ಇಲ್ಲಿ ಮಂಜೂರು ಕೂಡ ತಪ್ಪುಗಳನ್ನ ಮಾಡಿದ್ದಾರೆ, ಅಂದ್ರೆ ಅವರು ರಾಜ ಆದಾಗಿನಿಂದಲೂ ಕೂಡ ಅವರು ತಮಗೆ ಬೇಕಾದಂಗೆ ನಡೆದುಕೊಂಡು ಬಿಟ್ಟಿದ್ದಾರೆ, ಮತ್ತೆ ಅದೆಷ್ಟೋ ವಿಚಾರಗಳಲ್ಲಿ ಅವರು ನಾಲಿಗೆನ ಹರಿಬಿಟ್ಟಿದ್ದು ಉಂಟು, ಮತ್ತೆ ಸದಸ್ಯರಿಗೆ ಕೊಡಬೇಕಾಗಿರುವಂತ ಗೌರವವನ್ನ ಅವ್ರು ಕೊಟ್ಟಿಲ್ಲ. ಗೌರವವನ್ನ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ವಿನಃ ಸದಸ್ಯರಿಗೂ ಕೂಡ ಗೌರವವನ್ನ ಕೊಡಬೇಕಾಗಿತ್ತು ಪ್ರಜೆಗಳಿಗೆ. ಅವರು ಪ್ರಜೆಗಳ ಜೊತೆಗೆ ಅವರು ನಡೆದುಕೊಂಡಿರುವಂತಹ ರೀತಿ ಇದೆ ಅಲ್ಲ, ಅದು ಬೇಸರ ತಂದಿದೆ ಪ್ರಜೆಗಳಿಗೆ. ಸೊ ಹೀಗಾಗಿ ಇದೆಲ್ಲವನ್ನ ಗಣನೆಗೆ ಯಾವ ರೀತಿಯಾಗಿ ಕಿಚ್ಚ ಸುದೀಪ್ ಅವರು ತೆಗೆದುಕೊಂಡು ಇಬ್ಬರನ್ನ ಹೇಗೆ ತರಾಟೆ ತೆಗೆದುಕೊಳ್ತಾರ ಅಥವಾ ನಾಜೂಕಾಗಿ ಒಂದ್ ಸ್ವಲ್ಪ ಮಾತಾಡಿ ಕೈ ಬಿಡ್ತಾರ ನೋಡೋಣ. ಅದರ ಜೊತೆಗೆ ಇಲ್ಲಿ ಮೋಕ್ಷಿತಾ ತಂಡ ಯಾವ ರೀತಿಯಾಗಿ ಆಟ ಆಡ್ತಾ ಇದೆ, ಜೊತೆಗೆ ಇಲ್ಲಿ ಮಂಜು ಅವರ ತಂಡ ಯಾವ ರೀತಿಯಾಗಿ ಆಟ ಆಡ್ತಾ ಇದೆ, ಮತ್ತೆ ನಿಮ್ಮ ಸಪೋರ್ಟ್ ಯಾವ ತಂಡಕ್ಕಿದೆ ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಕಾಮೆಂಟ್ ಸೆಕ್ಷನ್ ಈಗ ನಿಮ್ಮದೇ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ. ನಮಸ್ಕಾರ.